ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಜಸ್ಟ್ ಮೂವಿ ನೋಡಿ ಬಂದೆ, ಮಾರ್ನಿಂಗ್ ಶೋ. ಸೊ ಮೂವಿ ಬಗ್ಗೆ ಹೇಳ್ತೀನಿ. ಈ ವಿಡಿಯೋನ ಎಂಡ್ ವರೆಗೆ ನೋಡಿದ್ರೆ ಅವಾಗೆ ನಿಮಗೆ ಕ್ಲಾರಿಟಿ ಬರೋದು. ಫಸ್ಟ್ ಹಾಫ್ ಮಾತ್ರ ಬ್ಲಡಿ ಲವ್ ಅನ್ಸುತ್ತೆ, ಕಲ್ಟು ಮೂವಿ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಹಾರ್ಟ್ ಮೆಲ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಆ ಮೂಮೆಂಟ್ಸ್ ಆಗಿದಾವೆ, ಆ ಸೀನ್ಸ್ ಎಲ್ಲ ಆಗಿದಾವೆ. ಇನ್ನೊಂದೇನಂದ್ರೆ ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಒಂಥರ ಕ್ಯೂಟ್ ಲವ್ ಸ್ಟೋರಿ. ಇನ್ನೊಂದೇನಂದ್ರೆ ಲಾಸ್ಟ್ ಟೈಮ್ ಅನಿಲ್ ಕುಮಾರ್ ಅವರು ಉಪಾಧ್ಯಕ್ಷ ಮೂವಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಕಾಮಿಡಿ ಝೋನ್ ಅಲ್ಲಿ ಜಾಸ್ತಿ ಇತ್ತು. ಬಟ್ ಇದು ಮಾತ್ರ ಒಂಥರ ರಾ ಮಾಸ್ ಲವ್ ಸ್ಟೋರಿ ಸಖತ್ತಾಗಿದೆ. ಇನ್ನೂ ಒಂದೇನಂದ್ರೆ ರಚಿತಾರಾಮ್ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ಒಂಥರ ಬೋಲ್ಡ್ ಕ್ಯಾರೆಕ್ಟರ್, ನೀವು ಟ್ರೈಲರ್ ಅಲ್ಲಿ ಕೂಡ ನೋಡಿದಿಲ್ಲ. ಸೊ ಸಖತ್ತಾಗಿ ಇದು ಮಾಡಿದ್ದಾರೆ. ಇನ್ನೊಂದು ಮಲೈಕಾ ಎಂಟ್ರಿ ಮಾತ್ರ ಫುಲ್ ಕ್ಯೂಟ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಜಯದ್ ಖಾನ್ ಅಂಡ್ ರಚಿತಾರಾಮ್ ಎಂಟ್ರಿಕಿನ ಮಲೈಕಾ ಎಂಟ್ರಿ ಮಾತ್ರ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಅದು ಕೂಡ ಫುಲ್ ಕಿಕ್ ಕೊಡುತ್ತೆ. ಸೊ ಆ ರೀತಿ ಇದೆ. ಇನ್ನೊಂದೇನಂದ್ರೆ ಈ ಮೂವಿ ನೋಡ್ಬೇಕಾದ್ರೆ ಒಂದು ಬೇಬಿ ಮೂವಿ ರಿಲೇಟ್ ಆಗುತ್ತೆ. ಕೆಲವೊಂದು ಸೀನ್ಸ್ ಗಳು, ಕೆಲವೊಂದು ಡೈಲಾಗ್ಸ್ ಗಳು ಈ ರೀತಿ ಬಂದು ಹೋಗ್ಬಿಡುತ್ತೆ. ಬಟ್ ಫುಲ್ ಡಿಫ್ರೆನ್ಸ್ ಇದೆ. ಕಲ್ಟು ಮೂವಿ ಆದ್ರೂ ಕೂಡ ಸ್ವಲ್ಪ ಬೇಬಿ ಮೂವಿ ರಿಲೇಟ್ ಆಗುತ್ತೆ. ಇನ್ನೊಂದೇನಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ವರೆಗೂ ಫುಲ್ ಕ್ಯೂರಿಯಾಸಿಟಿ. ಸೊ ನೋಡ್ಬೇಕಾದ್ರೆ ಸೀಟ್ ನಲ್ಲಿ ಕುತ್ಕೊಂಡ್ ಆದ್ಮೇಲೆ ಸೊ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದು ಏನಾಗುತ್ತೋ ಏನಿಲ್ಲೋ ಆ ರೀತಿ. ಯಾಕಂದ್ರೆ ಈ ಟ್ರಯಾಂಗಲ್ ಲವ್ ಸ್ಟೋರಿನಲ್ಲಿ ಯಾರಿಗೆ ಸಿಗ್ಬೋದು, ಯಾರ ಜೊತೆ ಇರ್ಬೋದು ಕ್ಲೈಮ್ಯಾಕ್ಸ್ ವರ್ಗ ಅನ್ನೋದೇ ಟ್ವಿಸ್ಟ್. ಸೊ ಅದು ಮಾತ್ರ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಈ ಮೂವಿನ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಮುಗ್ಧ ಹುಡುಗ ಒಂದು ಹುಡುಗಿನ ಫುಲ್ ಪ್ರೀತಿಸಿರ್ತಾನೆ. ಸೊ ಎಷ್ಟು ಪ್ರೀತಿಸಿರ್ತಾನೆ ಅಂದ್ರೆ ಅವಳ ಪ್ರಪಂಚನೇ ಅವಳು ಅಂದ್ಕೊಂಡು ಅವ್ನ ಜೀವನ ಮಾಡ್ತಿರ್ತಾನೆ. ಅಂತ ಟೈಮಲ್ಲಿ ಆ ಹುಡುಗಿ ಕೈ ಕೊಟ್ಟಾಗ, ಯಾವ್ದೋ ಒಂದು ರೀಸನ್ ಇಂದ, ಯಾವ್ದೋ ಒಂದು ಕಾರಣದಿಂದ ಕೈ ಕೊಟ್ಟಾಗ ಮಾತ್ರ ಅದು ಆ ಹುಡುಗ ಒಂಥರ ಏನೋ ಅಂತಾರಲ್ಲ, ಫಸ್ಟ್ ರ್ಯಾಂಕ್ ಆಗಿ ಓದ್ತಿರ್ತಾನೆ, ಚೆನ್ನಾಗಿ ಓದ್ತಿರ್ತಾನೆ ಕಾಲೇಜ್ನಲ್ಲಿ. ಸೊ ಅಂತ ಹುಡುಗಗೆ ಏನಾಗುತ್ತೆ, ಅದಾದ್ಮೇಲೆ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅನ್ನೋದೇ ಸ್ಟೋರಿ ಟ್ವಿಸ್ಟ್. ಅದು ಮಾತ್ರ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಇನ್ನೊಂದೇನಂದ್ರೆ ರಂಗಣ್ಣ ರಘು ಅಂಡ್ ರಚಿತಾರಾಮ್ ಕ್ಯಾರೆಕ್ಟರ್ ಮಾತ್ರ 100% ಇಷ್ಟ ಆಗುತ್ತೆ. ಎಸ್ಪೆಷಲಿ ಗರ್ಲ್ಸಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ರೀತಿ ಅದನ್ನ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಡೈರೆಕ್ಟ್ರು. ಇನ್ನು ಬಾಯ್ಸ್ಗೆ ಯಾರ್ಯಾರು ಲವ್ ಮಾಡಿರ್ತಾರೆ, ಆ ಲವ್ ನಲ್ಲಿ ಫೇಲ್ ಆಗಿರ್ತಾರೆ ಅಂತ ಅಂದ್ರಿಗೆ ಮಾತ್ರ ಫುಲ್ ಕನೆಕ್ಟ್ ಆಗುತ್ತೆ. ಲವ್ ಬ್ರೇಕಪ್ ಆದವ್ರು ಮಾತ್ರ ಈ ಮೂವಿನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆ ರೀತಿ ರಿಲೇಟ್ ಆಗ್ತವೆ, ಸೀನ್ಸ್ ಇದಾವೆ, ಎಮೋಷನ್ಸ್ ಇದೆ. ಸೊ ಅವೆಲ್ಲ ಡ್ರಿಂಕಿಂಗ್ ಪಾರ್ಟ್ ಅವೆಲ್ಲ ಸೂಪರ್ ಆಗಿ ತೋರಿಸಿದ್ದಾರೆ. ಇನ್ನೊಂದೇನಂದ್ರೆ ಅದ್ರ ಜೊತೆಗೆ ಯಾರು ತುಂಬಾ ಇಷ್ಟ ಪಟ್ಟಿರ್ತಾರೋ, ಅವ್ರನ್ನ ಪಡ್ಕೊಂಡಿರ್ತಾರೋ, ಸೊ ಅವ್ರಿಗೆ ಕೂಡ ಫುಲ್ ಕನೆಕ್ಟ್ ಆಗುತ್ತೆ. ಅವ್ರು ನೋಡ್ಬೇಕಾದ್ರೆ ಅನ್ಸುತ್ತೆ, ಇದು ನನ್ ಸ್ಟೋರಿ ಅಲ್ಲ, ಆ ರೀತಿ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಅನ್ಸ್ಬೇಕಾದ್ರೆ ಗ್ಯಾರಂಟಿ ಕನೆಕ್ಟ್ ಆಗ್ತಾರೆ. ಸೊ ಅದೇ ಫುಲ್ ಟ್ವಿಸ್ಟ್ ಮೂವಿನಲ್ಲಿ. ಎಂಡ್ ವರೆಗೂ ಕ್ಲೈಮ್ಯಾಕ್ಸ್ ವರೆಗೂ ಏನಂತಾನೆ ಅರ್ಥನೇ ಆಗೋದಿಲ್ಲ. ಸೊ ಇನ್ನೊಂದೇನಂದ್ರೆ ಈ ಸಿನಿಮಾ ಒಂದು 2 hours 43 minutes ಡ್ಯೂರೇಷನ್ ಇದೆ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾನ್ ಮಾತ್ರ ಫುಲ್ ಹ್ಯಾಪಿ ಮೂವಿ ನೋಡಿ. ಯಾಕಂದ್ರೆ ಎಂತೆಂತೋ ಫಿಲಿಮ್ ಹೋಗ್ತೀವಿ, ಸೊ ಇಂಥ ಫಿಲಿಮ್ ಹೋದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಇನ್ನೊಂದೇನಂದ್ರೆ ಸಾಂಗ್ಸ್ ಮಾತ್ರ ಎಕ್ಸಲೆಂಟ್ ಆಗಿದಾವ. ಆ ಲಿರಿಕ್ಸ್ ಮಾತ್ರ ಹೈಲೈಟ್, ಮ್ಯೂಸಿಕ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ 100% ನೋಡ್ಲೇಬೇಕಾದ ಸಿನಿಮಾ ಇದು, ಕಲ್ಟ್ ಮೂವಿ. ಸೊ ಮಿಸ್ ಮಾಡ್ಬೇಡ್ರಿ. ಮಿಸ್ ಮಾಡಿದ್ರಿಗಿನ ಒಂದ್ ಒಳ್ಳೆ ಫಿಲಿಮಿನ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನೀವು ಕಳ್ಕೊಂತೀರಿ ಅಂತ ನಾನು ಡೈರೆಕ್ಟ್ ಆಗಿ ಹೇಳಕತ್ತೀನಿ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಈ ಮೂವಿ ಮಾತ್ರ ಸಖತ್ತಾಗಿದೆ. ಸೊ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು, ನೀವು ಫ್ರೆಂಡ್ಸ್ ಜೊತೆ ಕೂಡ ಹೋಗಿ ನೋಡ್ಬೋದು. ಮ್ಯಾಕ್ಸಿಮಮ್ ಯಾರಾದ್ರೂ ನಿಮ್ ಫ್ರೆಂಡ್ ಲವ್ ಫೇಲ್ಯೂರ್ ಆದ್ರೆ ಮಾತ್ರ ಅವನ್ನ ಎಳ್ಕೊಂಡ್ ಹೋಗ್ಬಿಡ್ರಿ. ಎಳ್ಕೊಂಡೋಗಿ ಅಲ್ಲಿ ಕುದಿಸ್ಬಿಟ್ರಿ, ಅವನ್ ಮಾತ್ರ ಸಖತ್ತಾಗಿ ಫೀಲ್ ಆತಾನ. ಅದನ್ನ ನೋಡಿ ನೀವು ಕೂಡ ಫುಲ್ ಹ್ಯಾಪಿ ಆಗ್ಬಹುದು.